ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಹಳ್ಳಿಗಳಿಂದ ನಮ್ಮ ದೇಶ ಭಾರತ ಹೇಗೆ ಆಗಿದೆ ಅನ್ನುವುದನ್ನ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಟುಡೇ ವಿ ಶಲ್ ಟ್ರೈ ಟು ಫೈಂಡ್ ಔಟ್ ಹೌ ಇಂಡಿಯಾ ಈಸ್ ಮೇಡ್ ಫ್ರಮ್ ವಿಲೇಜಸ್. ನಾನು ಈ ಹಿಂದೆ ಭಾರತ ನಮ್ಮ ದೇಶ, ಇಂಡಿಯಾ ನಮ್ಮ ದೇಶ ಹಳ್ಳಿಗಳಿಂದ ಆಗಿದೆ ಅಂತ ಹೇಳಿದೆ. ಅದಕ್ಕೆ ಏನು ಕಾರಣ ಅನ್ನೋದನ್ನು ನಾನಿಲ್ಲಿ ತಿಳಿಸ್ತಾ ಇದ್ದೀನಿ. ನಮ್ಮ ದೇಶದಲ್ಲಿ ಒಟ್ಟು 6,38,596 ಹಳ್ಳಿಗಳಿವೆ. ಇದು WHO ಇಂದ ತಗೊಂಡಿರತಕ್ಕಂಥ ಡೇಟಾ. ಮತ್ತೆ ಈ ಹಳ್ಳಿಗಳು ಇಲ್ಲಿರ್ತಕ್ಕಂಥ 6,00,000 ಸುಮಾರು 40,000 ಹಳ್ಳಿಗಳಲ್ಲಿ 5,93,000 ಹಳ್ಳಿಗಳಲ್ಲಿ ಜನ ವಾಸ ಮಾಡ್ತಾ ಇರ್ತಾರೆ. ಇನ್ನೊಂದು 45,000 ಹಳ್ಳಿಗಳಲ್ಲಿ ಜನಗಳು ಹೆಚ್ಚಾಗಿ ವಾಸ ಮಾಡ್ತಾ ಇರೋದಿಲ್ಲ. ಅಂದ್ರೆ ಕೆಲವು ಹಳ್ಳಿಗಳಲ್ಲಿ ಜನ ವಾಸ ಮಾಡ್ತಿರ್ತಾರೆ, ಕೆಲವು ಹಳ್ಳಿಗಳಿವೆ ಆದರೆ ಹಳ್ಳಿಗಳಲ್ಲಿ ವಾಸ ಮಾಡ್ತಾ ಇರೋದಿಲ್ಲ, ವ್ಯವಸಾಯ ಮಾಡ್ತಿರ್ತಾರೆ. ಮತ್ತೆ ನಮ್ಮ ದೇಶದಲ್ಲಿ ಒಟ್ಟು 4,000 ದೊಡ್ಡ ನಗರಗಳಿವೆ. 4,000 ದೊಡ್ಡ ನಗರಗಳು, ಅದರಲ್ಲಿ ಮೆಟ್ರೋಪಾಲಿಟನ್ ಸಿಟೀಸ್ ಆಗ್ಬೋದು, ಟೌನ್ಸ್ ಆಗ್ಬೋದು. ಅಂದ್ರೆ ಹಳ್ಳಿಗಳನ್ನು ಬಿಟ್ಟು ಉಳಿದಿರ್ತಕ್ಕಂಥ ದೊಡ್ಡ ನಗರಗಳು 4,000 ಇದೆ. ಆದ್ರಿಂದ ನಮ್ಮ ಹಳ್ಳಿಗಳ ಸಂಖ್ಯೆ ಜಾಸ್ತಿ ಇರೋದ್ರಿಂದ ನಮ್ಮ ದೇಶದಲ್ಲಿ ನಮ್ಮ ದೇಶ ಹಳ್ಳಿಗಳಿಂದ ಆಗಿದೆ ಅಂತ ಹೇಳ್ಬೋದು. Our country, India, has nearly 6,40,000 villages according to WHO data. Since the number of villages are more in number, we can say India is made up of villages. In this, nearly 6 lakh villages are habituated. That means people are living in nearly 6 lakh villages. Maybe about 40,000 to 45,000 villages do not have people, but there may be agricultural activities going on in that land. And then India has more than 4,000 larger towns, which we call them cities. And there are metropolitan cities also in that one. This includes all the cities in India. ಈ ನಮ್ಮ ದೇಶದ ರಚನೆ ಹೇಗಾಗಿದೆ ಅಂತ ಇನ್ನೂ ಸ್ವಲ್ಪ ನೋಡೋಣ ಬನ್ನಿ. We will find out how our country is created. If you look at this chart, ನಾನಿಲ್ಲಿ ಬರೆದಿರ್ತಕ್ಕಂಥ ಒಂದು ವಿಷಯವನ್ನು ನೋಡಿದಾಗ ನೀವು ಮೊದಲು ಎಡಭಾಗದಲ್ಲಿ ಹಳ್ಳಿಗಳು ಅಂತ ಬರೆದಿದ್ದೀನಿ. ಹಳ್ಳಿಗಳಾದ್ಮೇಲೆ ಹಳ್ಳಿಗಳು ಎಷ್ಟಿದೆ ಅಂತಂದ್ರೆ ಕೆಳಗಡೆ ಬರೆದಿದ್ದೀನಿ. ಸುಮಾರು 6,38,556 ಹಳ್ಳಿಗಳಿದೆ ಅಂತ WHO ಇಂಡೆಕ್ಸ್ ನಲ್ಲಿ ಕೊಟ್ಟಿದ್ದಾರೆ. ವಿ ಹ್ಯಾವ್ ನಿಯರ್ಲಿ 6,38,556 villages in India. India is made of so many villages. Then from villages, 3 to 4 or up to 10 villages may join to form one taluka or one taluk. And India has 5,552 taluks as per the data. ಇಂಡಿಯಾದಲ್ಲಿ 5,552 ತಾಲೂಕುಗಳಿವೆ. ಒಂದು ತಾಲೂಕ ಅಂತಕ್ಕಂಥದ್ದು ಸುಮಾರು 5, 6 ಅಥವಾ 6ಕ್ಕಿಂತ ಹೆಚ್ಚು ಹಳ್ಳಿಗಳಿಂದ ಆಗಿರುತ್ತೆ. ಅಂದ್ರೆ ಹಳ್ಳಿಗಳ ಜನಸಂಖ್ಯೆಗಳಿಂದ ತಾಲೂಕಲ್ಲಿರ್ತಕ್ಕಂಥ ಜನಸಂಖ್ಯೆಗಳು ಜಾಸ್ತಿ ಇರುತ್ತೆ. ಹಾಗೇನೆ ಸುಮಾರು 6, 7 ಅಥವಾ 8 ತಾಲೂಕುಗಳು ಸೇರಿ ಒಂದು ಡಿಸ್ಟ್ರಿಕ್ಟ್ ಆಗುತ್ತೆ. A district is formed by the combining
5 to 8 taluks. That means district will have a larger number of population. In India, there are 748 districts. ಇಂಡಿಯಾ ದೇಶದಲ್ಲಿ 748 ಡಿಸ್ಟ್ರಿಕ್ಟ್ಗಳಿವೆ. ಈ ಡಿಸ್ಟ್ರಿಕ್ಟ್ಗಳು ಸೇರ್ಕೊಂಡಾಗ ಫಾರ್ ಎಕ್ಸಾಂಪಲ್ ಕರ್ನಾಟಕ ರಾಜ್ಯ ಅಂತ ಹೇಳ್ತೀವಲ್ಲ, ಆ ರೀತಿ ರಾಜ್ಯಗಳು. ದೇರ್ ಆರ್ 28 ಸ್ಟೇಟ್ಸ್ ಇನ್ ಇಂಡಿಯಾ. ಇಂಡಿಯಾದಲ್ಲಿ 28 ರಾಜ್ಯಗಳಿವೆ. ಈ ರಾಜ್ಯಗಳು ಡಿಸ್ಟ್ರಿಕ್ಟ್ಗಳಿಂದ ಆಗಿರುತ್ತೆ. ಮತ್ತೆ ನಮ್ಮ ದೇಶದಲ್ಲಿ 8 ಯೂನಿಯನ್ ಟೆರಿಟರೀಸ್ಗಳಿವೆ. ಅವು ರಾಜ್ಯಗಳಲ್ಲ, ಆದರೆ ಅವುಗಳಲ್ಲಿ ಆಳ್ವಿಕೆಯ ಬದಲಾವಣೆ ಇರೋದ್ರಿಂದ ಅವುಗಳನ್ನ ಯೂನಿಯನ್ ಟೆರಿಟರೀಸ್ ಅಂತ ಹೇಳ್ತಾರೆ. ಯೂನಿಯನ್ ಟೆರಿಟರೀಸ್ ಅಂತ ಯಾಕೆ ಹೇಳ್ತಾರೆ ಅಂತ ಇಲ್ಲಿ ನಾನು ಹೇಳೋಕ್ಕಾಗಲ್ಲ, ಮುಂದೆ ತಿಳ್ಕೋಬಹುದು. ಇಷ್ಟೆಲ್ಲ ಸೇರ್ಕೊಂಡು ನಮ್ಮ ಒಂದು ದೇಶ ಭಾರತ ದೇಶ ಆಗಿದೆ. ಅಂದ್ರೆ ಭಾರತ ದೇಶದಲ್ಲಿ ನೀವು ಜನ ವಾಸ ಮಾಡ್ತಕ್ಕಂಥ ಸ್ಥಳ ಯಾವುದು ಅಂತ ನೋಡಿದಾಗ ಹಳ್ಳಿಗಳು, 6 ಲಕ್ಷದ ಹಳ್ಳಿಗಳಲ್ಲಿ ಜನ ವಾಸ ಮಾಡ್ತಾ ಇರ್ತಕ್ಕಂಥ ಒಂದು ದೇಶ ಇದು. ಅದಕ್ಕೋಸ್ಕರ ಈ ದೇಶವನ್ನು ನಾವು ಎ ಕಂಟ್ರಿ ಮೇಡ್ ಅಪ್ ಆಫ್ ವಿಲೇಜಸ್ ಅಂತ ಹೇಳ್ಬೋದು. ನಮ್ಮ ದೇಶದ ಸರ್ಕಾರ, ಅವರ್ ಗವರ್ಮೆಂಟ್ ಹೇಗಾಗಿದೆ ಅಂತ ಹೇಳಿದ್ರೆ, ಭಾರತದ ಪ್ರಜೆಗಳಿಂದ ರಚನೆಯಾಗಿದೆ. ಗವರ್ಮೆಂಟ್ ಇಸ್ ಫಾರ್ಮ್ಡ್ ಬೈ ದಿ ಸಿಟಿಸನ್ಸ್ ಆಫ್ ಅವರ್ ಕಂಟ್ರಿ. ನಮ್ಮ ಪ್ರತಿನಿಧಿಗಳು, ಭಾರತದ ಪ್ರಜೆಗಳ ಪ್ರತಿನಿಧಿಗಳು ಸರ್ಕಾರವನ್ನ ರಚನೆ ಮಾಡ್ತಾರೆ. ಪ್ರತಿನಿಧಿಗಳನ್ನ ನಾವು ಚುನಾವಣೆ ಮಾಡ್ತೀವಿ, ಜನಗಳು ಚುನಾವಣೆ ಮಾಡ್ತಾರೆ. ಅಂದ್ರೆ ಹಳ್ಳಿಗಳಿಂದ, ತಾಲೂಕುಗಳಿಂದ, ಡಿಸ್ಟ್ರಿಕ್ಟ್ಗಳಿಂದ, ಮತ್ತೆ ರಾಜ್ಯಗಳಿಂದ, ಯೂನಿಯನ್ ಟೆರಿಟರೀಸ್ಗಳಿಂದ ನಾವು ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತೀವಿ. ಅವರು ಸರ್ಕಾರವನ್ನ ರಚನೆ ಮಾಡ್ತಾರೆ. ಸರ್ಕಾರದಲ್ಲಿ 3 ಅಂಗಗಳಿವೆ: ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ವಿ ದ ಪೀಪಲ್ ಆಫ್ ಇಂಡಿಯಾ ಲಿವಿಂಗ್ ಇನ್ ವಿಲೇಜಸ್, talukas, districts, cities and union territories, we elect our representatives, and these representatives form the government. Government of India has 3 wings: legislative wing, executive wing and judicial wing. We shall try to see these things in the next area, maybe next classes, in little more way. ನಮ್ಮ ದೇಶವನ್ನ ನಾವು ಸಾರ್ವಭೌಮ ರಾಷ್ಟ್ರ ಅಂತ ಕರಿತೀವಿ. ಇಂಡಿಯಾ ಈಸ್ ಕಾಲ್ಡ್ ದಿ ರಿಪಬ್ಲಿಕ್. ವೈ? ಯಾತಕ್ಕೋಸ್ಕರ ಸಾರ್ವಭೌಮ ರಾಷ್ಟ್ರ ಅಂತ ಕರಿತೀವಿ ಅಂತ ಹೇಳಿದ್ರೆ, ಈ ರಾಷ್ಟ್ರ, ನಮ್ಮ ರಾಷ್ಟ್ರ ಯಾರ ಅಧೀನದಲ್ಲೂ ಇಲ್ಲ. ಇದು ಒಂದು ಸ್ವತಂತ್ರ ದೇಶ. ನಮ್ಮದೇ ಆದ ಆಡಳಿತ ಮತ್ತೆ ನಮ್ಮದೇ ಆದ ನೀತಿ, ಇವುಗಳನ್ನ ಆಧಾರಿತವಾಗಿರ್ತಕ್ಕಂಥ ರಾಷ್ಟ್ರವಾಗಿರೋದ್ರಿಂದ ಇದಕ್ಕೆ ರಿಪಬ್ಲಿಕ್ ಅಂತ ಕರಿತೀವಿ. ಇಟ್ ಈಸ್ ಅನ್ ಇಂಡಿಪೆಂಡೆಂಟ್ ಕಂಟ್ರಿ ಹ್ಯಾವಿಂಗ್ ಅವರ್ ಓನ್ ಅಡ್ಮಿನಿಸ್ಟ್ರೇಟಿವ್ ಲಾಸ್. We do not depend upon any other country to administer the laws for our country. ಭಾರತ ಜಾತ್ಯತೀತ ರಾಷ್ಟ್ರ. We are a secular country. ನಮ್ಮ ದೇಶದಲ್ಲಿ 42ನೇ ವಿಧಿಯ ಪ್ರಕಾರ ಯಾವುದೇ ರಾಷ್ಟ್ರೀಯ ಜಾತಿ ಇಲ್ಲ. There is no national caste in our country according to 42nd Constitution. ಭಾರತ ಪ್ರಜಾಪ್ರಭುತ್ವ, ಅಂದರೆ ಪ್ರಜೆಗಳಿಂದ ಪ್ರಜೆಗಳಿಗೋಸ್ಕರ ಆಗಿರ್ತಕ್ಕಂಥ ಒಂದು ದೇಶ ಈ ಸರ್ಕಾರ. ಇಂಡಿಯಾ ಈಸ್ ಎ ಕಂಟ್ರಿ ಮೇಡ್ ಬೈ ದಿ ಸಿಟಿಸನ್ಸ್ ಫಾರ್ ದಿ ಸಿಟಿಸನ್ಸ್. Therefore, it is a country
where citizens rule our country. ಸರ್ಕಾರದ ಮೂಲಭೂತ ಕಾನೂನು ಇದೆಯಲ್ಲ, ಲಾಸ್ ಅಂತ ಹೇಳ್ತೀವಲ್ಲ, ಲಾಸ್ ಆಫ್ ಗವರ್ಮೆಂಟ್, ಅದು ನಮ್ಮ ಸಂವಿಧಾನದ ಮೂಲಕ ಇರುತ್ತೆ. ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಈಸ್ ದಿ ಬೇಸಿಕ್ ಸ್ಟ್ರಕ್ಚರ್ ವೇರ್ ಆಲ್ ದಿ laws are made and followed. ನಮ್ಮ ರಾಷ್ಟ್ರ ಅಂದ್ರೆ ನಮ್ಮ ದೇಶ ಇದೆಯಲ್ಲ, ನಮ್ಮ ಸರ್ಕಾರ, ಈ ಸರ್ಕಾರ ಅಂತಕ್ಕಂಥದ್ದು ನಮ್ಮ ದೇಶದ ಸರ್ಕಾರ ರಾಜ್ಯಗಳ ಒಕ್ಕೂಟ. ಇಟ್ ಇಸ್ ಎ ಯೂನಿಯನ್ ಆಫ್ all states. Our government is the union of all states. ಅಧಿಕಾರ ಕೇಂದ್ರ ಮತ್ತು ರಾಜ್ಯಗಳಿಂದ ಆಗಿರುತ್ತೆ. ಸರ್ಕಾರ ಅಂದ್ರೆ ಅಧಿಕಾರವನ್ನು ಮಾಡ್ತಕ್ಕಂಥ ಒಂದು ಅಂಗ. ಈ ಅಂಗ ಕೇಂದ್ರ ಮತ್ತು ರಾಜ್ಯಗಳು ಅಂತಕ್ಕಂಥ ಒಂದು ಹೆಸರಿನಲ್ಲಿರುತ್ತೆ. Power of administration is divided between center and states. ಅಂದ್ರೆ ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲಾ ಜನಗಳನ್ನ ಆಳ್ವಿಕೆ ಮಾಡಬೇಕು ಅಂತ ಹೇಳಿದಾಗ ನಾವು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳನ್ನ ಆಧರಿಸಿರ್ತೀವಿ. ಹೀಗೆ 3 ಡಿವಿಷನ್ ಇಂದ, ಅಂದ್ರೆ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗಗಳು, ಈ ಸೆಂಟರ್ ಕೇಂದ್ರದಲ್ಲೂ ಇರುತ್ತೆ ಮತ್ತೆ ರಾಜ್ಯಗಳಲ್ಲೂ ಇರುತ್ತೆ. ಈ ರೀತಿಯಾಗಿ ನಮ್ಮ ಸರ್ಕಾರ ರಚನೆಯಾಗಿರುತ್ತೆ. ಅಂದ್ರೆ ಕೇಂದ್ರ ಸರ್ಕಾರ ಇರುತ್ತೆ, ಅದಾದ್ಮೇಲೆ ರಾಜ್ಯ ಸರ್ಕಾರ ಇರುತ್ತೆ, ಅದಾದ್ಮೇಲೆ ಕೆಳಭಾಗದಲ್ಲಿ ಬಂದಾಗ ಇನ್ನೂ ಸಹಿತ ಡಿಸ್ಟ್ರಿಕ್ಟ್ ಲೆವೆಲ್ಲು, ತಾಲೂಕಾ ಲೆವೆಲ್ಲು, ವಿಲೇಜ್ ಲೆವೆಲ್ ಬಂದಾಗ ಲೋಕಲ್ ಗವರ್ಮೆಂಟ್ಸ್ ಅಂತ ಕರಿತೀವಿ. ಅದಕ್ಕೆ ಲೋಕಲ್ ಗವರ್ಮೆಂಟ್ಸ್ ಅಂತ ಹೇಳ್ತಾರಲ್ಲ, ಅದು ನಮ್ಮ ಕಾನೂನನ್ನ ಅನುಸರಿಸಿ ರಾಜ್ಯ ಪ್ರಜೆಗಳಿಗೆ ಸಹಾಯ ಮಾಡುವುದಕ್ಕೆ ಅನುಕೂಲವಾಗುತ್ತೆ. ನಮ್ಮ ಸರ್ಕಾರವು ಚುನಾವಣೆಯ ಮೂಲಕ ರಚನೆಯಾಗುತ್ತೆ. ಚುನಾವಣೆಯ ಮೂಲಕ ನಾವು ಪ್ರತಿನಿಧಿಗಳನ್ನ ಆರಿಸ್ತೀವಿ. ಆ ಪ್ರತಿನಿಧಿಗಳು ಸರ್ಕಾರವನ್ನ ರಚನೆ ಮಾಡ್ತಾರೆ. We elect the representatives and those representatives will form the government. Election is a process by which candidates are elected. ಚುನಾವಣೆ ಅಂತಕ್ಕಂಥ ಒಂದು ಪ್ರಕ್ರಿಯೆಯಿಂದ ಉಮೇದುವಾರರು ನಿಂತ್ಕೊಳ್ತಾರೆ. ಉಮೇದುವಾರರನ್ನ ನಾವು ಆಯ್ಕೆ ಮಾಡಿದಾಗ ಅವರು ಪ್ರತಿನಿಧಿಗಳಾಗ್ತಾರೆ. ನಮ್ಮ ದೇಶದಲ್ಲಿರ್ತಕ್ಕಂಥ ಒಂದು ಸರ್ಕಾರದ ರಚನೆಯನ್ನು ಹೇಳಬೇಕು ಅಂತಂದ್ರೆ, ಒಂದು ಕೇಂದ್ರ ಸರ್ಕಾರ ಇರುತ್ತೆ, ಅದಾದ್ಮೇಲಿಂದ ರಾಜ್ಯ ಸರ್ಕಾರ ಇರುತ್ತೆ. ರಾಜ್ಯ ಸರ್ಕಾರ ಆದಮೇಲೆ ಬರ್ತಕ್ಕಂಥದ್ದು ಸ್ಥಳೀಯ ಸರ್ಕಾರಗಳು. ಸ್ಥಳೀಯ ಸರ್ಕಾರಗಳಲ್ಲಿ 2 ರೀತಿಯಾಗಿರ್ತಕ್ಕಂಥ ಇರುತ್ತೆ. ಅದು ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಇರುತ್ತೆ, ಮತ್ತೆ ಜಿಲ್ಲೆಗಳ ಲೆವೆಲ್ ಅಂತ ಹೇಳ್ತೀವಿ, ಅದು ತಾಲೂಕಾ ಲೆವೆಲ್ಗಳಿರುತ್ತೆ, ಮತ್ತು ಹಳ್ಳಿಗಳ ಲೆವೆಲ್ ಇರುತ್ತೆ. ಅಂದ್ರೆ ಸ್ಥಳೀಯ ಸರ್ಕಾರ ಜಿಲ್ಲೆ, ತಾಲೂಕು, ಹಳ್ಳಿ ಇವುಗಳಲ್ಲಿ ರಚನೆಯಾಗಿರುತ್ತೆ. ಅದಕ್ಕೆ ಪಂಚಾಯಿತಿಗಳು ಅಂತಾನು ಕರೀತಾರೆ. ಅದರ ಬಗ್ಗೆ ಹೆಚ್ಚು ವಿಚಾರವನ್ನ ಮುಂದೆ ತಿಳ್ಕೋಬಹುದು. ಜೊತೆಗೆ ಪೌರಾಡಳಿತ ಅಂತ ಇರುತ್ತೆ. ಪೌರಾಡಳಿತದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳ ಬಗ್ಗೆ ಇದು ಸಹಾಯ ಮಾಡೋದಕ್ಕೆ ಅನುಕೂಲವಾಗುತ್ತೆ. ಲೋಕಲ್ ಗವರ್ಮೆಂಟ್ಸ್ ಮೇ ಬಿ ಇನ್ ದಿ ಫಾರ್ಮ್ ಆಫ್ ಮುನಿಸಿಪಾಲಿಟೀಸ್ ಆರ್ ಇನ್ ದಿ ಫಾರ್ಮ್ ಆಫ್ ಬ್ಲಾಕ್ ಡೆವಲಪ್ಮೆಂಟ್ and village panchayats. We will try to understand them in the next classes. ಚುನಾವಣೆಗಳಿಂದ ಆಯ್ಕೆಯಾದಂಥ ಪ್ರತಿನಿಧಿಗಳು, ಈ ಪ್ರತಿನಿಧಿಗಳಲ್ಲಿ ನಮ್ಮ ದೇಶದ ರಾಷ್ಟ್ರಪತಿ ಆಗ್ತಾರೆ,
ಅಥವಾ ಉಪರಾಷ್ಟ್ರಪತಿ ಆಗ್ಬೋದು, ಪ್ರಧಾನಮಂತ್ರಿ ಆಗ್ಬೋದು, ಕೇಂದ್ರ ಮಂತ್ರಿಗಳಾಗ್ಬೋದು, ರಾಜ್ಯ ಮಂತ್ರಿಗಳಾಗ್ಬೋದು, ಶಾಸಕರಾಗ್ಬೋದು, ವಿಧಾನಸಭಾ ಸದಸ್ಯರಾಗ್ಬೋದು, ಕಾರ್ಪೊರೇಟರ್ಗಳಾಗ್ಬೋದು, ಗ್ರಾಮ ಸದಸ್ಯರಾಗ್ಬೋದು, ಪಂಚಾಯತಿ ಸದಸ್ಯರಾಗ್ಬೋದು, ಮುನ್ಸಿಪಾಲಿಟಿ ಸದಸ್ಯರಾಗ್ಬೋದು. Our election process will help us to elect the representatives. These representatives, any one of them may become the chief of the India, that is president or vice president, or he may become prime minister or cabinet minister of the center or state ministers, maybe legislators, maybe corporators, maybe Grama Sabha members, or maybe Panchayat members or municipality councillors. That means we elect from our community persons who can represent any one of these positions in the government. ಸರ್ಕಾರದ ಅನೇಕ ಪೊಸಿಷನ್ಸ್ ನಲ್ಲಿ ಇರ್ತಕ್ಕಂಥ ಎಲ್ಲ ಕೆಲಸಗಳಿಗೆ ನಾವು ಆಯ್ಕೆ ಮಾಡಿರುವ ಪ್ರತಿನಿಧಿಗಳನ್ನ ನಾವು ಕಳಿಸಬಹುದು. ನಮ್ಮ ಭಾರತ ಸರ್ಕಾರದ ಒಂದು ರಚನೆ ಇದೆಯಲ್ಲ, ಅದು ಸಾಮಾನ್ಯವಾಗಿ ಬೈ ಕ್ಯಾಮೆರಲ್ ಅಂತಾರೆ. ಸೆಂಟ್ರಲ್ ಗವರ್ಮೆಂಟ್ ಅಥವಾ ಕೇಂದ್ರ ಸರ್ಕಾರ ಇದೆಯಲ್ಲ, ಅದು ಬೈ ಕ್ಯಾಮೆರಲ್ ಅನ್ನ ಫಾಲೋ ಮಾಡುತ್ತೆ. ಬೈ ಕ್ಯಾಮೆರಲ್ ಅಂದ್ರೆ ದೇರ್ ಆರ್ 2 chambers in the central government. They are lower house and upper house, and normally called Lok Sabha and Rajya Sabha. Lok Sabha has 552 elected members and Rajya Sabha has 238 members. That is from the State Council. ಇದು 2 ಚೇಂಬರ್ ಅಥವಾ 2 ಮನೆಗಳು, ಮೇಲ್ಮನೆ ಮತ್ತೆ ಕೆಳಮನೆ ಅಂತಕ್ಕಂತ ಇರ್ತಕ್ಕಂಥ 2 ಅಂಗಗಳಿವೆ. ಕಾರಣ ಇಲ್ಲಿ ನಮ್ಮ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಕಾನೂನುಗಳನ್ನ ತಯಾರು ಮಾಡಿ, ಕಾನೂನುಗಳನ್ನ ಒಪ್ಕೊಂಡು ಅದನ್ನ ಎಕ್ಸಿಕ್ಯೂಟಿವ್ಗೆ ಕಳಿಸ್ಬೇಕಾಗುತ್ತೆ. ಅದಕ್ಕೋಸ್ಕರ ಚರ್ಚೆ ಜಾಸ್ತಿ ಆಗಲಿ ಅಂತ ಕೆಳಮನೆ ಮತ್ತು ಮೇಲ್ಮನೆ ಅಂತ ಇರುತ್ತೆ. In the central government we have 2 houses. One is the lower house called Lok Sabha, where there are 552 elected members. They are called member of parliament. And we have upper house called Rajya Sabha. It has 238 members. These members are selected from the state, all states, as the state council. The term of the Lok Sabha member is 5 years. Term of the Rajya Sabha member is 6 years. ಈ ಬೈಕಾರ್ಮಲ್ ಅಂತ ಹೇಳ್ತೀವಲ್ಲ, 2 ಮನೆಗಳ ಪದ್ಧತಿ ನಮ್ಮ ಕೇಂದ್ರದಲ್ಲಿದೆ. ಅದೇ ರೀತಿ ಕೆಲವು ರಾಜ್ಯಗಳಲ್ಲಿ 2 ಮನೆಗಳು ಪದ್ಧತಿ ಇದೆ. ಕೆಲವು ರಾಜ್ಯಗಳು ಇದನ್ನ ಫಾಲೋ ಮಾಡ್ತಾ ಇಲ್ಲ. ಕಾರಣ ಏನು ಅಂತ ನಮಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥದ್ದು 2 ಮನೆಗಳ ರಾಜ್ಯ ಕಾರ್ಯಕ್ರಮ, ಕೆಳಮನೆ ವಿಧಾನ ಪರಿಷತ್ತು ಮತ್ತು ವಿಧಾನಸಭೆ ಅಂತ ಕರಿತೀವಿ. ಇದು ಏಕೆ ಹೀಗಾಗಿದೆ ಅಂತ ಹೇಳೋದಕ್ಕೆ ನನಗಂತೂ ಗೊತ್ತಾಗಲ್ಲ, ಹೆಚ್ಚು ಓದ್ಬೇಕಾಗ್ಬೋದು. ಇಲ್ಲಿ ಒಂದು ಫ್ಲೋ ಚಾರ್ಟ್ ಕೊಟ್ಟಿದ್ದೀನಿ. ಈ ಫ್ಲೋ ಚಾರ್ಟ್ ನಲ್ಲಿ ಕೊಟ್ಟಿರ್ತಕ್ಕಂಥದ್ದು ಏನಪ್ಪಾ ಅಂತಂದ್ರೆ, ಒಂದು ಎಡಭಾಗದಲ್ಲಿರ್ತಕ್ಕಂಥದ್ರಲ್ಲಿ ಸೆಂಟ್ರಲ್ ಗವರ್ಮೆಂಟ್ ಹೇಗೆ ಫಾರ್ಮ್ ಆಗುತ್ತೆ ಅಂತ ಕೊಟ್ಟಿದೆ. ಈ ಗವರ್ಮೆಂಟ್ ನಿಂದ ಹೇಗೆ ಸ್ಟೇಟ್ ಗವರ್ಮೆಂಟ್ ಆಗುತ್ತೆ ಅಂತ ಹೇಳ್ತೀವಿ. ಸ್ಟೇಟ್ ಗವರ್ಮೆಂಟ್ ಆದ್ಮೇಲೆ ಲೋಕಲ್ ಗವರ್ಮೆಂಟ್ಸ್ ಅಂತ ಬರುತ್ತೆ.
ಲೋಕಲ್ ಗವರ್ಮೆಂಟ್ಸು ಹೇಗಾಗುತ್ತೆ ಅನ್ನೋದನ್ನ ಈ ಚಿತ್ರದಲ್ಲಿ ಕೊಟ್ಟಿದ್ದೀನಿ, ಅದನ್ನು ಓದಿ ತಿಳ್ಕೋಬಹುದು. ಇನ್ನೊಂದರಲ್ಲಿ ಬಲಭಾಗದಲ್ಲಿರ್ತಕ್ಕಂಥದ್ರಲ್ಲಿ ಗೌರ್ಮೆಂಟ್ ಹೇಗಾಗುತ್ತೆ ಅಂತ 3 ಅಂಗಗಳು ಅಂತ ಹೇಳಿದಲ್ಲ, 3 ಡಿವಿಷನ್ಸ್ ಅಂತ, ಲೆಜಿಸ್ಲೇಟಿವ್, ಎಕ್ಸಿಕ್ಯೂಟಿವ್ ಅಂಡ್ ಜುಡಿಷಿಯರಿ. ಈ ರೀತಿ ಗೌರ್ಮೆಂಟ್ ಆಗಿ ಈ 3 ಸಹಿತ ಇಂಡಿಪೆಂಡೆಂಟ್ ಆಗಿ ತಮ್ಮದೇ ಆದ ನಿರ್ಧಾರಗಳನ್ನ ತೆಗೆದುಕೊಳ್ಳಲು ಸಾಧ್ಯವಾಗುತ್ತೆ. ಆ ಎಲ್ಲಾ ನಿರ್ಧಾರಗಳನ್ನ ತೆಗೆದುಕೊಳ್ಳೋದಕ್ಕೆ ಸಂವಿಧಾನವನ್ನು ನಾವು ಆಶ್ರಯ ಪಡಿಬೇಕಾಗುತ್ತೆ. ಟು ಟೇಕ್ ಎನಿ ಡಿಸಿಷನ್ಸ್ ಆನ್ ದಿ governing of the state or the country or the local bodies, the Constitution of India is the prime authority. We cannot go beyond the Constitution written by our forefathers. So we must try to understand what is Constitution of India. Maybe in higher classes you will study that. ನಮ್ಮ ಸರ್ಕಾರದ ವಿನ್ಯಾಸ, ದಟ್ ಈಸ್ ಡಿಸೈನ್, ದಿ ಡಿಸೈನ್ ಆಫ್ ಅವರ್ ಗವರ್ನಮೆಂಟ್, ಇಟ್ಸ್ ಸ್ಟ್ರಕ್ಚರ್, ಇಟ್ಸ್ ಕಾನ್ಸ್ಟಿಟ್ಯೂಷನ್, ಇವೆಲ್ಲವೂ ಸಹಿತ ಅನೇಕ ಜನಗಳಿಗೆ ಗೊತ್ತಿಲ್ಲ. ಉದಾಹರಣೆ, ನನಗೆ ಸರಿ ಗೊತ್ತಿರಲಿಲ್ಲ, ಕಾರಣ ನಾನು ಸೈನ್ಸ್ ಸ್ಟೂಡೆಂಟ್ ಆಗಿದ್ದೆ. ನಾವು ಓದೋ ಸಮಯದಲ್ಲಿ ನಮಗೆ ಚರಿತ್ರೆ, ಭೂಗೋಳ, ಸಮಾಜಶಾಸ್ತ್ರ ಇವೆಲ್ಲ ಇರಲಿಲ್ಲ. ಆದರೆ ಇತ್ತೀಚಿನ ಪುಸ್ತಕಗಳಲ್ಲಿ ಇವುಗಳನ್ನೆಲ್ಲ ಕೊಟ್ಟಿದ್ದಾರೆ. ಆದ್ರಿಂದ ನನ್ನಂತ ವಯಸ್ಸಾಗಿರ್ತಕ್ಕಂಥವರು ಅಥವಾ ಇನ್ನು ಸ್ವಲ್ಪ ಕಡಿಮೆ ಓದಿರೋರಿಗೆ ಸ್ವಲ್ಪ ವಿಚಾರ ತಿಳ್ಕೊಳ್ಳಿ ಅಂತ ಈ ಒಂದು ವಿಡಿಯೋವನ್ನು ಮಾಡಿದ್ದೀನಿ. ಇತ್ತೀಚಿನ ಪಠ್ಯ ಪುಸ್ತಕಗಳಲ್ಲಿ ಇವುಗಳನ್ನೆಲ್ಲ ಕೊಟ್ಟಿದ್ದಾರೆ. ಅದನ್ನ ನಾವು ಓದ್ಬೇಕಾದ್ರೆ ಇವೆಲ್ಲ ಇರಲಿಲ್ಲ. ಆದರೂ ಸರ್ಕಾರಗಳು ಅದೇ ಇತ್ತು, ಪ್ರಜಾಪ್ರಭುತ್ವ ಇತ್ತು, ಆದರೆ ಈ ವಿಷಯಗಳು ಇರಲಿಲ್ಲ. ಇಲ್ಲಿ ನಾನು ವಿಷಯಗಳನ್ನು ಸಂಗ್ರಹಿಸಿ ಕೊಟ್ಟಿದ್ದೀನಿ. ಈ ವಿಷಯಗಳೆಲ್ಲ ಹೆಚ್ಚು ತಿಳಿಸುವುದಕ್ಕೆ ಸಾಧ್ಯವಾಗಿಲ್ಲ. ಸಂವಿಧಾನವನ್ನ ಓದಿ ಅರ್ಥ ಮಾಡಿಕೊಂಡ ಮೇಲೆ ಮಾತ್ರ ಹೆಚ್ಚಾಗಿ ತಿಳಿಸಬಹುದು. I have not written much about our government because I have not understood the Constitution completely or read completely. I request all the youngsters today to read the Constitution, understand the provisions given in the Constitution, to exercise your right as a citizen of this country. Thank you.